ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ಸ್ ಟು SNS ಕಿಚನ್. ನಾನು ಸೌಮ್ಯ. ಇವತ್ತು ನಾನು ತುಂಬ ಈಸಿಯಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. 10 ಮಿನಿಟ್ಸಲ್ಲಿ ರೆಡಿ ಆಗ್ತದೆ ಬ್ರೇಕ್ಫಾಸ್ಟ್. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಒಂದು ಬೌಲಿಗೆ ಒಂದು 2.5 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ಇದನ್ನು ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ಸ್ವಲ್ಪ ತೆಳುವಾಗಬೇಕು, ದೋಸೆ ಹಿಟ್ಟಿನ ಹದಕ್ಕೆ ಆಗಬೇಕಿದು. ನೋಡಿ, ಈ ಥರ ಇದ್ದರೆ ಸಾಕು. ಈಗ ಇದನ್ನು 5 ನಿಮಿಷ ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಡುವ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ನಂತರ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೇನೆ. ನೆಕ್ಸ್ಟ್ 1 ಟೀ ಸ್ಪೂನ್ ಚನಾ ದಾಲ್ ಕಡಲೆಬೇಳೆ. ಇದು ಸ್ವಲ್ಪ ಬ್ರೌನಿಶ್ ಆಗಬೇಕು. ನೆಕ್ಸ್ಟ್ ಒಂದು ಕಟ್ ಮಾಡಿದ ಗ್ರೀನ್ ಚಿಲ್ಲಿ, ಕಾಯಿ ಮೆಣಸು, ನಂತರ ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕಿದ್ದೇನೆ. ಇದೊಂದು 2 to 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ತಾ ಇರಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕಿದು. ನಂತರ ಒಂದು ಕಟ್ ಮಾಡಿದ ಟೊಮೆಟೊ ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೆ. ಒಂದು ಈರುಳ್ಳಿ ಮತ್ತು ಟೊಮೆಟೊಗೆ ಎಷ್ಟು ಬೇಕು ಅಷ್ಟು ಹಾಕಿ ಸಾಕು. ಈಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೇನೆ, 1.5 ಟೀ ಸ್ಪೂನಷ್ಟು. ನಂತರ ಒಂದು 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್. ಈಗ ಇದನ್ನೆಲ್ಲವನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡುವ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ತೇನೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ನೆಕ್ಸ್ಟ್ ನಾವೀಗ ರೆಡಿ ಮಾಡಿದ ಮಿಕ್ಸ್ಚರನ್ನು ಬ್ಯಾಟರಿಗೆ ಹಾಕ್ತಿದ್ದೇನೆ. ನೋಡಿ, ಹೀಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿ. ನೀರು ಬೇಕಿದ್ರೆ ಮಾತ್ರ ಆ್ಯಡ್ ಮಾಡಿ. 1 ಟೀ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿದ್ದೇನೆ ನಾನು. ಶುಗರ್ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಕಾವಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೇನೆ. ಈಗ 1 ಚಮಚ ಹಿಟ್ಟು ತಗೊಂಡು ದೋಸೆ ಕಾವಲಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಹಾಕಬೇಕು. ಇದನ್ನೀಗ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸುವ. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ಇನ್ನೊಂದು ಸೈಡ್ ಮಗುಚಿ ಹಾಕಿ ಕಾಯಿಸುವ. ಎಣ್ಣೆ ಹಾಕಬೇಕಂತಿಲ್ಲ, ಅದರಲ್ಲಿ ಎಣ್ಣೆ ಇರ್ತಲ್ಲ ಅಷ್ಟೇ ಸಾಕು. ಇದು ತುಂಬ ಬೇಗ ಆಗ್ತದೆ ರೆಸಿಪಿ. ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಬೇಗ 5 ನಿಮಿಷದಲ್ಲಿ ರೆಡಿ ಆಗ್ತದೆ. ಮಕ್ಕಳಿಗೆ ಟಿಫಿನಿಗೆಲ್ಲ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ತೆಗೆಯುವ, ಇದು ಪ್ಲೇಟಿಗೆ ಹಾಕುವ. ನೋಡಿ, ದೋಸೆ ಎಲ್ಲ ಈ ಥರ ಬಂದಿದೆ. ನೋಡಲಿಕ್ಕೆ ಎಷ್ಟು ಸೂಪರಾಗಿ ಕಾಣ್ತದಲ್ಲ. ಟೇಸ್ಟ್ ಕೂಡ ಅದೇ ಥರ ಇದೆ. ಫ್ರೆಂಡ್ಸ್, ಒಮ್ಮೆ ಈ ರೆಸಿಪಿ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು. ಟೇಕ್ ಕೇರ್.